Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ಬೋಟ್ ನೆಕ್ ಮಾಡೋದು ಹೇಗೆ, ಈಸಿ ಟ್ರಿಕ್ಸ್ ಏನೇನು ಫಾಲೋ ಮಾಡಬೇಕಾಗತ್ತೆ. ಬೋಟ್ ನೆಕ್ ಅಂದಾಗ ನೆಕ್ ಅಗಲ ಎಷ್ಟೆಷ್ಟು ಇಟ್ಕೋಬೇಕು, ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಜಾರತ್ತಾ, ಭುಜ ಜಾರತ್ತಾ, ಹೇಗೆ ಎಷ್ಟು ನೆಕ್ ಡೀಪ್ ಇಟ್ಕೋಬೇಕು ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಕೆಲವರಿಗೆಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ಇವತ್ತಿನ ವಿಡಿಯೋ. ಓಕೆ, ಸೊ ಯಾರು ಹೊಸಬ್ರು ಇದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಿಮಗೆ ಎಲ್ಲ ವಿಡಿಯೋದು ಅಪ್ಡೇಟ್ಸು ಸಿಗುತ್ತೆ. ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಹೀಗೆ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋನ ನೋಡಿ ನಮಗೆ ಎನ್ಕರೇಜ್ ಮಾಡ್ತಾರೆ, ಸೊ ದಟ್ ವಿಲ್ ಕಮ್ ವಿತ್ ನ್ಯೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ. ಓಕೆನಾ? ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ಕ್ಲಾಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಯಾವುದೇ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ನಮಗೆ ಒಂದು ಪ್ರಿಸ್ಕ್ರೈಬ್ಡ್ ಮೆಷರ್ಮೆಂಟ್ಸ್ ಬೇಕು, ಅಂದರೆ ಅಳತೆಗಳು ಬೇಕಾಗುತ್ತೆ. ಸೊ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ನೀವು, 38 ಚೆಸ್ಟ್ ಮೆಜರ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ಒಂದು ನಾರ್ಮಲ್ ಡಿಫ್ರೆನ್ಸ್ ಏನು ನೋಡಿರ್ತೀರಾ ಅಂತ ಹೇಳಿದ್ರೆ, ನೀವು ನಾರ್ಮಲ್ ಬ್ಲೌಸಲ್ಲಿ ನಾವು ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ, ಇಲ್ಲಿ ಎಷ್ಟು ತೊಗೊಂಡಿದ್ದೀವಿ. ಸೊ ಅದನ್ನು ನಾನು ಇವಾಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಈ ಬ್ಲೌಸ್ ಡ್ರಾಯಿಂಗ್ ಮತ್ತು ಪೇಪರ್ ಕಟ್ಟಿಂಗ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕಿಂದು. ಸೊ ಅದಕ್ಕೆ ಬೇಕಾಗಿರೋ ಮೆಷರ್ಮೆಂಟ್ ಏನಪ್ಪ ಅಂದರೆ, ಫುಲ್ ಲೆಂತ್ 14, ಚೆಸ್ಟ್ ಮೆಜರ್ 38, ಶೋಲ್ಡರು ಭುಜ 14, ವೇಸ್ಟ್ ರೌಂಡು 34, ಸೊಂಟದ ಸುತ್ತಳತೆ 34, ಬಸ್ಟ್ ಪಾಯಿಂಟ್ 10.5, ಸ್ಲೀವ್ ಲೆಂತ್ ತೋಳಿನ ಉದ್ದ 6, ಶಾರ್ಟ್ ಸ್ಲೀವ್ ಅದು, ಸ್ಲೀವ್ ರೌಂಡ್ ತೋಳಿನ ಸುತ್ತಳತೆ 12 ಇಂಚು, ನೆಕ್ ವಿಡ್ತ್, ನೆಕ್ ಡೀಪ್ ಫ್ರಂಟು, ನೆಕ್ ಡೀಪು ಬ್ಯಾಕ್, ಅದನ್ನು ನಾನು ಖಾಲಿ ಇಟ್ಟಿದ್ದೀನಿ. ಯಾಕೆ? ಸೊ ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂ ನೋಡಿ, ಆಯಿತಾ? ಹೇಳ್ತೀನಿ ನಾನು ಯಾಕೆ ಬರ್ದಿಲ್ಲ ಅಲ್ಲಿ. ಸೊ ಅದನ್ನು ನಾನು ಈಗಲೇ ಹೇಳಲ್ಲ. ಸೊ ಐ ವೋಂಟ್ ರಿವೀಲ್ ನೌ ಓನ್ಲಿ. ಸೊ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಓಕೆನಾ? ಡ್ರಾಯಿಂಗ್ ಶುರು ಮಾಡೋಣ ಹಾಗಾದರೆ. ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ನಾನು ಮಾಡ್ಕೋತಾ ಇದ್ದೀನಿ. ಓಕೆ, ಬೈ ಯೂಸಿಂಗ್ ದ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ನು ನಾವು ಮಾಡೋಣ. ಸೊ ಹೇಗೆ ಮಾಡೋದು? ಫಸ್ಟು ಫುಲ್ ಲೆಂತ್ ಎಷ್ಟಿದೆ ನೋಡಿ, 14 ಇಂಚು. ಫುಲ್ ಲೆಂತ್ 14 ಇದ್ರೆ ಬ್ಯಾಕ್ ಪಾರ್ಟಿಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು? 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕೆಂದರೆ ಮೇಲೆ 1/2 ಇಂಚು, ಕೆಳಗಡೆ ಮತ್ತು ಕೆಳಗಡೆ 1/2 ಇಂಚು ನಮಗೆ ಹೊಲಿಲಿಕ್ಕೆ ಸ್ಟಿಚಿಂಗ್ ಅಲೋಯನ್ಸ್ ಅಂತ ಬೇಕಾಗ್ತದೆ. ಹೌದಾ? ಸೊ ಅದನ್ನು ನಾನು ಮಾರ್ಕ್ ಮಾಡೋಣ. ಪೂರ್ತಿ ಉದ್ದ 14 ಇದೆ, ಪ್ಲಸ್ 1 ಇಂಚ್ ಅಂತ ಹೇಳಿದ್ರೆ, ಸೊ ಎಷ್ಟು ತೊಗೋಬೇಕು ನಾನು? 15 ಇಂಚ್ ತೊಗೋಬೇಕು. ಕರೆಕ್ಟಾ? ನಾನಿಲ್ಲಿ 15 ಇಂಚ್ನ ಮಾರ್ಕ್ ಮಾಡ್ಕೋತೀನಿ. ಈ ಕಡೆನೂ ಕೂಡ on the other side also I am going to mark 15. 14 ಪ್ಲಸ್ 1 ಇಂಚು ಅಂದರೆ 15 ಇಂಚ್ ಆಗ್ತದೆ. ಓಕೆನಾ? ಸೊ ಕೆಳಗಡೆ ಒಂದು ಲೈನ್ನ ಹೀಗೆ ಡ್ರಾ ಮಾಡ್ಕೊಳ್ಳೋಣ, ಈ ಥರ. ಓಕೆನಾ? ಸೊ ಇದಾದ ನಂತರ ನಾವು ಏನು ಮಾರ್ಕ್ ಮಾಡಬೇಕು? ಕಂಕಳಿನ ಉದ್ದ. ಸೊ ನಾನು ಇಲ್ಲಿ ಕಂಕ್ಳಿನ ಉದ್ದನೂ ಕೂಡ ಬರ್ದಿಲ್ಲ. ಕಂಕ್ಳಿನ ಉದ್ದ ಇದಕ್ಕೆ ಎಷ್ಟು ತೊಗೋಬೇಕು ಅನ್ನೋದು ಶೋಲ್ಡರ್ ನಾವು ಎಷ್ಟು ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ಪೆಷಲಿ ಫಾರ್ ಬೋಟ್ ನೆಕ್ ಆ್ಯಂಡ್ ದೆನ್ ಕ್ಲೋಸ್ ನೆಕ್ಕು, ಹೈವಿ ನೆಕ್ಕಿಗೆಲ್ಲ ಇದೇ ಫಾರ್ಮುಲಾ ಅಪ್ಲೈ ಆಗೋದು ಫ್ರೆಂಡ್ಸ್. ಓಕೆನಾ? ಕೆಲವರು ಬೇರೆ ಬೇರೆ ಹೇಳ್ಬೋದು, ಬಟ್ ಐ ವಿಲ್ ರೆಫರ್ ಆಲ್ವೇಸ್ ಮೈ ನನ್ನ ಫ್ಯಾಷನ್ ಡಿಸೈನಿಂಗ್ ಬುಕ್ಸು, ಅದನ್ನೆಲ್ಲ ರೆಫರ್ ಮಾಡಿ ನಿಮಗೆ ನಾನು ಹೇಳ್ಕೊಡ್ತಾ ಇರೋದು. ಓಕೆನಾ? ಸೊ ಯಾವುದೇ ಥರ ಇಲ್ಲಿ ಕನ್ಫ್ಯೂಷನ್ಸ್ ನಿಮಗೆ ಬರೋದಿಲ್ಲ. ಸೊ ಶೋಲ್ಡರು 14 ಇದೆ. ಇದ್ಯಾಕೆ ಇಲ್ಲಿ 14 ಇಂಚ್ ತೊಗೊಂಡಿದ್ದಾರೆ ಮೇಡಮ್ಮು ನೀವು ಅನ್ಸ್ಬೋದು. ಹೌದಾ? ಯಾಕೆ ಅಂತ ಹೇಳಿದ್ರೆ, ನಾವು ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಆ ಥರ ಕ್ಲೋಸ್ ನೆಕ್ಕು, ಹೈವಿ ನೆಕ್ಕು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬ್ಲೌಸ್ನ ಬ್ಯಾಕ್ ಸೈಡು ನೋಡಿ ಇಲ್ಲಿ. ಇವಾಗ ಬೋಟ್ ನೆಕ್ ಅಂದರೆ ಹೇಗಿರುತ್ತೆ ಫ್ರೆಂಡ್ಸ್? ಒಂದು ನಿಮಿಷ, ನಾನು ಬೇರೆ ಡ್ರಾಯಿಂಗೇ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವು ಬೋಟ್ ನೆಕ್ದು ಡಿಸೈನ್ಸ್ಗಳಿದೆ. ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಮಾರ್ಕಿಂಗ್ ಮಾಡೋದು ಹೇಗೆ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಫಾರ್ ಇವಾಗ ರೆಫರೆನ್ಸಿಗೋಸ್ಕರ ನಾನು ನೋಡಿ, ಬೋಟ್ ನೆಕ್ ಅಂದರೆ ಬ್ಯಾಕ್ ಸೈಡು ಫುಲ್ಲು ಕ್ಲೋಸ್ ಇರುತ್ತೆ. ಏನು ಡಿಸೈನ್ಸ್ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ? ಇಟ್ ಇಸ್ ಫುಲ್ ಕ್ಲೋಸ್ಡ್, ಈವನ್ ಇನ್ ದ ಫ್ರಂಟ್ ಆರ್ ಆನ್ ದ ಬ್ಯಾಕ್. ಆಯಿತಾ? ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಬೋಟ್ ನೆಕ್ಕು,
ಏನು ಕ್ಲೋಸ್ ನೆಕ್, ಹೈವಿ ನೆಕ್ ಅಂತೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಯಾವ ಭುಜ ಅಳತೆ ಏನ್ ತಗೋಬೇಕು ಅಂದ್ರೆ ಶೋಲ್ಡರ್ ಟು ಶೋಲ್ಡರ್ ಮೆಜರ್. ಅಂದ್ರೆ ಈ ಭುಜದಿಂದ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ, ಭುಜದಿಂದ ಭುಜದ ಅಳತೆನ ತಗೊಂಡಾಗ ಎಷ್ಟು ಬರುತ್ತೆ ಅದೇ ಅಳತೆನೆ ನಾವು ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಎಷ್ಟು ಬಂದಿದೆ ನೋಡಿ, 14 ಇಂಚ್ ಇದೆ ಶೋಲ್ಡರ್, 14 ಇಂಚ್. ಓಕೆ, ಕೆಲವ್ರದ್ದು 13 ಬರ್ಬೋದು, ಕೆಲವ್ರದ್ದು 15 ಬರ್ಬೋದು, 16. ಹೆವಿ ಶೋಲ್ಡರ್ ಇರೋರು ಸ್ವಲ್ಪ ತುಂಬಾ ಏನು ಹೆವಿ ಸೈಜ್ ಇರ್ತಾರಲ್ಲ ಅವ್ರದ್ದು 17 ಹಂಗೆಲ್ಲ ಬರ್ಬೋದು. ಓಕೆನಾ. ಸೊ ಲೇಡೀಸ್ ಯೂಶಲಿ ನಾಟ್ ಮೋರ್ ದೆನ್ 18. ಓಕೆ, 18 ಮೇಲೆ ಲೇಡೀಸ್ ಬರೋದಿಲ್ಲ ಸಾಮಾನ್ಯ, ನನಗೆ ಗೊತ್ತಿರೋ ಹಾಗೆ. ಸ್ಟಾರ್ಟಿಂಗ್ ಎಷ್ಟಿರುತ್ತೆ ಅಡಲ್ಟ್ ಇನ್ ನಾನು ಹೇಳ್ತಾರೆ, ಐ ಆಮ್ ಟೆಲಿಂಗ್ ಅಬೌಟ್ ದ ಅಡಲ್ಟ್ ವಿಮೆನ್. ಓಕೆ, ಸೊ ಸ್ಟಾರ್ಟ್ ವಿತ್ 13 ಎಂಡ್ ವಿತ್ 18 ಅಷ್ಟಿರುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ನಾರ್ಮಲ್ ಆಗಿ ಈ 38, 36, 38, 40 ಆರ್ 34 ಅವ್ರಿಗೆಲ್ಲರಿಗೂ ಸಾಮಾನ್ಯವಾಗಿ ಏನಿರುತ್ತೆ 14 ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಚೂಸನ್ 14 ಇಂಚ್ ಶೋಲ್ಡರ್ನ ನಾನು ತಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಅದು ಕವರ್ ಆಗುತ್ತೆ ಅನ್ನೋ ಇಂಟೆನ್ಷನ್ ಇಂದ. ಓಕೆನಾ. ಸೊ ಅರ್ಥ ಆಯ್ತಾ. ಯಾರೇ ಬೋಟ್ ನೆಕ್ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ದು ನಾರ್ಮಲ್ ಬ್ಲೌಸ್ ಮೆಜರ್ಮೆಂಟ್ ಏನಿರುತ್ತೆ ಅದ್ರ ಜೊತೆಗೆ ನಿಮ್ಮ ಸೆಲ್ಫ್ ಮೆಜರ್ಮೆಂಟ್ ತಗೊಳ್ಳಿ. ಶೋಲ್ಡರ್ ಟು ಶೋಲ್ಡರ್, ಬ್ಯಾಕ್ ಸೈಡ್ ಇಂದ ತಗೋಬೇಕು, ಫ್ರಂಟಲ್ ಅಲ್ಲ. ಹಿಂಭಾಗದಲ್ಲಿ ಈ ಭುಜದ ತುದಿಯಿಂದ ಈ ಭುಜದ ತುದಿವರೆಗೂ ಅಳತೆ ತಗೊಂಡಾಗ ಏನ್ ಬರುತ್ತೆ ಅದು ನಮಗೆ ಎಲ್ಲಿ ಯೂಸ್ ಆಗುತ್ತೆ, ಬೋಟ್ ನೆಕ್, ಹೈವಿ ನೆಕ್ ಮತ್ತೆ ಕಾಲರ್ ನೆಕ್ ಬ್ಲೌಸ್ ಮಾಡೋದಕ್ಕೆ ಯೂಸ್ ಆಗ್ತದೆ. ಓಕೆನಾ. ಸೊ ನಾನು ಇಲ್ಲಿ ಏನ್ ಮಾರ್ಕ್ ಮಾಡಿದೆ ನೋಡಿ, ಇವಾಗ ಕಾಣಿಸ್ತಿದ್ಯಾ, ಫುಲ್ ಲೆಂತ್ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ದೀನಿ. 15, 14 ಪ್ಲಸ್ 1 ಇಂಚು ಬ್ಯಾಕ್ ಪಾರ್ಟ್, ಇದು ಬ್ಯಾಕ್ ಪಾರ್ಟಿಗೆ 1 ಇಂಚು ಸಾಕು. ಓಕೆನಾ. ಸೊ ಇವಾಗ ಮೇಲ್ಗಡೆ ನಾನು ಏನ್ ಮಾರ್ಕ್ ಮಾಡಬೇಕು, ಭುಜ ಎಷ್ಟಿತ್ತು ನಂದು 14, 14ರದ ಅರ್ಧ ಎಷ್ಟು ಫ್ರೆಂಡ್ಸ್, 14 ಹಾಫ್ ಎಷ್ಟು 7 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕಾ ನಮಗೆ. ಸೊ ಎಷ್ಟಾಯ್ತು 7.5. ಅರ್ಧ ಇಂಚ್ ಯಾಕೆ ಸ್ಟಿಚಿಂಗಿಗೆ, ಇಲ್ಲಿ ನಾವು ಶೋಲ್ಡರ್ ಮಾರ್ಕ್ ಮಾಡಿದ್ವಿ ಅಂದ್ರೆ ಇಲ್ಲಿ ಏನ್ ಅಟ್ಯಾಚ್ ಆಗುತ್ತೆ ನಮಗೆ, ಸ್ಲೀವ್ ಅಟ್ಯಾಚ್ ಆಗುತ್ತೆ. ಸ್ಲೀವ್ ಅಟ್ಯಾಚ್ ಆಗೋದ್ರಿಂದ ನಮ್ಗೆ ಇಲ್ಲಿ ಭುಜ ಎಷ್ಟಿರುತ್ತೆ ಅದ್ರ ಅರ್ಧ ಪ್ಲಸ್ ಹೊಲಿಗೆಗೆ ನಮ್ಗೆ ಅರ್ಧ ಇಂಚು ಬೇಕು. ಸೊ 7 ಪ್ಲಸ್ ಹಾಫ್ ಇಂಚ್ ಎಷ್ಟಾಯ್ತು, 7.5. ಸೊ ಇಲ್ಲಿ ನಮ್ಗೆ ಏನ್ ಬರುತ್ತೆ ಭುಜ ಎಕ್ಸಾಕ್ಟ್ ಆಗಿ ಅದನ್ನೇ ನಾವು ಇಲ್ಲಿ ಆರ್ಮ್ ಹೋಲಿಗೆ ತಗೋತೀವಿ, ಅಂದ್ರೆ ಕಂಕಳಿಗೂ ತಗೋತೀವಿ. ಯಾಕೆ ಜಾಸ್ತಿ ಆಗಲ್ವಾ ಅಂತ ನಿಮಗೆ ಅನ್ಸ್ಬೋದು. ಓಕೆ, ಸೊ ಜಾಸ್ತಿ ಆಗಲ್ವಾ, ಯಾಕೆ ಜಾಸ್ತಿ ಆಗಲ್ಲ ಅದು ಅಂತ ಹೇಳಿದ್ರೆ ನಮ್ದು ನಾನು ಇಲ್ಲಿ ಡ್ರಾಯಿಂಗ್ ತೋರಿಸ್ದೆ ಹೌದಾ, ನೋಡಿ ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಸ್ಪೇಸ್. ಇಲ್ಲಿ ಬ್ಲೌಸ್ ಅಲ್ಲಿ ನಾವು ವೇರ್ ಮಾಡಿದಾಗ ಬೋಟ್ ನೆಕ್ ಆಗಿ ಹೈವಿ ನೆಕ್ ಆಗಲಿ ಬ್ಯಾಕ್ ಸೈಡ್ ಫುಲ್ ಕ್ಲೋಸ್ ಆಗಿರುತ್ತೆ, ಈವನ್ ಇನ್ ದ ಫ್ರಂಟ್ ಅಲ್ಲೂ ಕ್ಲೋಸ್ ಆಗಿರುತ್ತೆ. ಸೊ ನಮಗೆ ಕೈ ಆಡಿಸ್ಲಿಕ್ಕೆ ಎಲ್ಲದಕ್ಕೂ ಫುಲ್ ಟೈಟ್ ಆಗೋದ್ರಿಂದ ಮತ್ತೆ ಫುಲ್ ಕ್ಲೋಸ್ ಆಗಿರೋದ್ರಿಂದ ಏನಾಗುತ್ತೆ, ನಾವಿಲ್ಲಿ ಶೋಲ್ಡರ್ ನಲ್ಲಿ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ತಗೊಂಡಾಗ ಮಾತ್ರ ನಮಗೆ ಫ್ರೀ ಆಗಿ ಫಿಟ್ಟಿಂಗ್ ನಮಗೆ ಬರುತ್ತೆ. ಅಂದ್ರೆ ನಾವು ಈಸಿ ಮೂವ್ಮೆಂಟ್ಸ್ಗೆ ಅನುಕೂಲ ಆಗುತ್ತೆ. ನಾರ್ಮಲ್ ಬ್ಲೌಸ್ ಅಲ್ಲಿ ತಗೊಳ್ಳೋ ಅಷ್ಟೇ ನಾವು ತಗೊಳಕ್ಕೆ ಇಲ್ಲಿ ಆಗೋದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್. ಸೊ ಇಲ್ಲಿ ನಮಗೆ ಎಷ್ಟು ಬಂತು ಇವಾಗ 7.5. ಇಲ್ಲೂ ಕೂಡ ನಾನು ಇವಾಗ ಏನ್ ಮಾರ್ಕ್ ಮಾಡಬೇಕು, ಸೇಮ್ 7.5ನೇ ನಾನು ಇಲ್ಲಿ ಮಾರ್ಕ್ ಮಾಡಬೇಕು. ಆಯ್ತಾ, 7.5 ನೋಡಿ ಕಾಣಿಸ್ತಿದ್ಯಾ, 7.5. ಸೊ ಐ ವಿಲ್ ಡ್ರಾ ಅ ಲೈನ್. ಓಕೆ, ಅರ್ಥ ಆಯ್ತಾ ಫ್ರೆಂಡ್ಸ್. ಈಗ ಇಲ್ಲಿ ನಾನೇನ್ ಮಾರ್ಕ್ ಮಾಡಬೇಕು, ಮೈ ಚೆಸ್ಟ್ ಮೆಜರ್ದು ನೋಡಿ, ಎದೆ ಸುತ್ತಳತೆ ಕಾಲ್ ಭಾಗ ನಾನು ಮಾರ್ಕ್ ಮಾಡಬೇಕು. ಸೊ ನನ್ನ ಚೆಸ್ಟ್ ಮೆಜರ್ ಎದೆ ಸುತ್ತಳತೆ ಎಷ್ಟು 38, ಕಾಲ್ ಭಾಗ ಅಂದ್ರೆ ಏನ್ ಮಾಡ್ಬೇಕು 4 ಇಂದ ಡಿವೈಡ್ ಮಾಡ್ಬೇಕು. ಎಷ್ಟು ಬರುತ್ತೆ 9.5. ಓಕೆನಾ. ಸೊ 9.5 ಎಲ್ಲಿ ಬರುತ್ತೆ ಫಸ್ಟ್ ಅದನ್ನ ನಾವು ಮಾರ್ಕ್ ಮಾಡೋಣ. 9.5 ಎದೆ ಸುತ್ತಳತೆಯ ಕಾಲ್ ಭಾಗ. ಓಕೆ, ಎಲ್ಲಿ ಬರುತ್ತೆ ಇದು ನೋಡಿ, 9.5 ಇಲ್ಲಿ ಬರ್ತಾ ಇದೆ. ಸೊ 9.5 ಇಲ್ಲಿ ನಾನು ಮಾರ್ಕ್ ಮಾಡಿದೆ, ಪ್ಲಸ್ 2 ಇಂಚು ನಾವು ಇನ್ಲೇಗೆ ಅಂತ ತಗೋತೀವಿ ಎಕ್ಸ್ಟ್ರಾ. 9.5 ಪ್ಲಸ್ 2 ಅಂದ್ರೆ ಎಷ್ಟಾಯ್ತು ಫ್ರೆಂಡ್ಸ್, 11.5. ಸೊ 11.5ಗೆ ಇಲ್ಲಿ ಒಂದು ಮಾರ್ಕ್ ಮಾಡೋಣ. ಓಕೆನಾ, ಇಷ್ಟ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕೆಳಗಡೆ ಬರೋಣ ನಾವೀಗ. ಕೆಳಗಡೆ ನಮ್ಗೆ ಏನಪ್ಪ ನಾವು ಮಾರ್ಕ್ ಮಾಡಬೇಕು, ಸೊಂಟದ ಸುತ್ತಳತೆ ಕಾಲ್ ಭಾಗ. ಸೊಂಟದ ಸುತ್ತಳತೆ ಎಷ್ಟಿದೆ ಫ್ರೆಂಡ್ಸ್, ವೇಸ್ಟ್ ರೌಂಡ್ ಎಷ್ಟು 34. 34ರದ ಕಾಲ್ ಭಾಗ ಅಂದ್ರೆ ಎಷ್ಟಾಯ್ತು 8.5. ಕರೆಕ್ಟಾ. ಸೊ 8.5 ಎಲ್ಲಿ ಬರುತ್ತೆ ಫಸ್ಟ್ ಮಾರ್ಕ್ ಮಾಡೋಣ. ಅಷ್ಟೇ ಸಾಕ ನಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ, ಇಲ್ಲ ಏನ್ ಬೇಕು 8.5 ಫಸ್ಟ್ ಮಾರ್ಕ್ ಮಾಡೋಣ, ಆಮೇಲೆ ಹೇಳ್ತೀನಿ. 8.5. ಓಕೆ, 8.5 ಆದ್ಮೇಲೆ ಬ್ಯಾಕ್ ಪಾರ್ಟ್ ಅಲ್ಲಿ ನಮ್ಗೆ ಒಂದು ಡಾಟ್ ಇರುತ್ತೆ ಹೌದಾ, ಡಾಟ್ ಹೊಲ್ದಿರ್ತೀವಲ್ವಾ, ಅದಕ್ಕೆ 1 ಇಂಚ್ ಬೇಕು.
ಡಾಟಿನ ಅಗಲಕ್ಕೋಸ್ಕರ. ಓಕೆ, ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಎಷ್ಟು ತಗೊಂಡ್ವಿ? 2 ಇಂಚ್. ಹೌದಾ, ಅದೇ 2 ಇಂಚನ್ನ ಮತ್ತೆ ನಾವು ಇಲ್ಲಿ 2 ಇಂಚ್ ತಗೊಳ್ಳೋಣ. ಓಕೆ, ಅದು ಇನ್ಲೇಗೋಸ್ಕರ. ಅರ್ಥ ಆಯ್ತಾ? ಸೊ ಈ 2 ಪಾಯಿಂಟನ್ನ ಹೊರಗಡೆ ಔಟರ್ ಪಾಯಿಂಟ್ನ ಫಸ್ಟ್ ಜಾಯಿನ್ ಮಾಡೋಣ. ಓಕೆ, ಇದು ನಮ್ಮ ಕಟಿಂಗ್ ಲೈನ್. ಇಲ್ಲಿದೆಯಲ್ಲ ಈ ಪಾಯಿಂಟ್ ಅಂಡ್ ಈ ಪಾಯಿಂಟ್ನ ಎರಡನ್ನು ಜಾಯಿನ್ ಮಾಡೋಣ. ಇದು ನಮ್ಮ ಸ್ಟಿಚಿಂಗ್ ಲೈನ್. ಏನ್ ಫ್ರೆಂಡ್ಸ್, ಇದು ನಮ್ಮ ಸ್ಟಿಚಿಂಗ್ ಲೈನ್. ಓಕೆ, ಡಾಟ್ ಎಲ್ಲಿ ಬರಬೇಕು? ಸೊ ಡಾಟ್ ಸುಮ್ಮನೆ ನಮ್ಗೆ ಇಷ್ಟ ಬಂದಂಗೆ ಇಡಬಹುದಾ? ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ಹಾಫ್ ಫೋಲ್ಡ್ ಮಾಡ್ಬಿಟ್ಟು ಹೀಗೆ ಹಾಫ್ ಫೋಲ್ಡ್ ಮಾಡ್ತಾರೆ, ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಾಟ್ ಹೊಲಿತಾರೆ. ಸೊ ದಟ್ ಈಸ್ ಟೋಟಲಿ ರಾಂಗ್. ನಾ ಏನ್ ಹೇಳಿದ್ದೆ, ಡಾಟ್ ಪ್ಲೇಸ್ಮೆಂಟ್ಗೂ ವಿ ಆರ್ ಹ್ಯಾವಿಂಗ್ ಅ ಫಾರ್ಮುಲಾ. ದಟ್ ಈಸ್ ಚೆಸ್ಟ್ ಮೆಜರ್ಮೆಂಟ್ನ 10ರಿಂದ ಭಾಗಿಸಿದಾಗ ಏನ್ ಬರುತ್ತೆ ಅದು ನಮ್ಮ ಡಾಟ್ ಪ್ಲೇಸ್ಮೆಂಟ್. ಡಾಟ್ ಪ್ಲೇಸ್ ಅಂದ್ರೆ ಎಲ್ಲಿ ಡಾಟ್ ಬರಬೇಕು, ಡಾಟಿನ ಜಾಗ ಎಷ್ಟು ದೂರದಲ್ಲಿ ಇದೆ ಅನ್ನೋದಕ್ಕೆ. ಎಷ್ಟು ಬರ್ತಿದೆ? 3.8. ಸೊ 38 ಚೆಸ್ಟಿಗೆ ನಾನು ಹೇಳ್ತಾ ಇರೋದು. ಓಕೆ, ಹಾಗೆ ನಿಮ್ ಚೆಸ್ಟ್ ಎಷ್ಟಿದೆ ಅದನ್ನ 10 ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಅದು ನಮ್ಮ ಡಾಟಿನ ಜಾಗ. ನೋಡಿ, ಫೋಲ್ಡ್ ಮಾಡಿದಾಗ ಇಲ್ಲಿದೆ. ನಾನು ಹಿಂಗ್ ಫೋಲ್ಡ್ ಮಾಡಿದಾಗ ಎಲ್ಲಿ ಬರ್ತಿದೆ ಡಾಟ್ ಜಾಗ? ಇಲ್ಲಿದೆ. ಸೊ ಅದು ರಾಂಗ್. ಅದು ನಮ್ದು ಜಾಗ ಎಲ್ಲಿ ಬರ್ಬೇಕಿತ್ತು? ಇಲ್ಲಿ. ಕರೆಕ್ಟಾ? ಸೊ ಡಾಟಿನ ಉದ್ದ ಎಷ್ಟು ಇಡಬೇಕು ಫ್ರೆಂಡ್ಸ್? ನಾರ್ಮಲಿ ನಾವು ಡಾಟ್ ಲೆಂತ್ ಕೂಡ ವಿ ಆರ್ ನಾಟ್ ಗೋಯಿಂಗ್ ಟು ಮಾರ್ಕ್ ದ ಡಾಟ್ ಲೆಂತ್. ನಮ್ಗೆ ಎಷ್ಟು ಬೇಕು ಆಸ್ ಯೋರ್ ವಿಶ್ ಅಲ್ಲ. ಸೊ ಎಷ್ಟು ಬೇಕು ಅಷ್ಟು ನಾವು ಡಾಟ್ನ ಲೆಂತ್ನ ಮೆಜರ್ ಮಾಡಲ್ಲ. ಇಟ್ ಡಿಪೆಂಡ್ಸ್ ಆನ್ ಬ್ಯಾಕ್ ನೆಕ್ ಡೀಪ್ ಅಂಡ್ ದೆನ್ ಲೆಂತ್ ಆಫ್ ಯೋರ್ ಬ್ಲೌಸ್. ಓಕೆ, ಬ್ಯಾಕ್ ನೆಕ್ ಡೀಪ್ ಎಷ್ಟಿರ್ತೀವಿ ಅಂಡ್ ದೆನ್ ಬ್ಲೌಸ್ನ ಉದ್ದ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನಾವು ಬ್ಯಾಕ್ ಡಾಟ್ ಹೊಲಿತೀವಿ ಹೊರತು ಸುಮ್ಮನೆ ಹೊಲಿಯೋ ಹಾಗಿಲ್ಲ. ಉದ್ದ, ಡಾಟ್ನ ಉದ್ದ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನಾನು ಆಮೇಲೆ ಹೇಳ್ತೀನಿ ಎಷ್ಟು ತಗೋಬೇಕು ಅನ್ನೋದಕ್ಕೆ. ಓಕೆನಾ? ನಾವು ವಿ ಆರ್ ಗೋಯಿಂಗ್ ಟು ಮಾರ್ಕ್ ಕತ್ತಿನ ಅಗಲ. ಸೊ ನಾನು ಇಲ್ಲಿ ಕತ್ತಿನ ಅಗಲನ ಎಂಟಿ ಬಿಟ್ಟಿದ್ದೀನಿ. ಹೌದಾ? ನೆಕ್ ಡೀಪು, ಬ್ಯಾಕ್ದು ಫ್ರಂಟು ಮತ್ತೆ ಕತ್ತಿನ ಅಗಲ. ಯಾಕೆ ಎಷ್ಟು ತಗೋಬೇಕು ಹಾಗಾದ್ರೆ? ಮಿನಿಮಮ್ ನಮ್ದು ಬೋಟ್ ನೆಕ್ ಅಂತ ಹೇಳಿದ್ರೆ, ಬೋಟ್ ಅಂದ್ರೆ ಏನ್ ಫ್ರೆಂಡ್ಸ್? ಬೋಟ್ ಅಂದ್ರೆ ಇಸ್ ನಥಿಂಗ್ ಬಟ್ ದೋಣಿ. ಹೌದಾ? ಹೀಗೆ ನಾವು ಡ್ರಾ ಮಾಡ್ತೀವಿ. ಓಕೆ, ಕಾಣಿಸ್ತಿದ್ಯಾ? ಸೊ ದಿಸ್ ಇಸ್ ಅವರ್ ಬ್ಲೌಸ್. ಸುಮ್ಮನೆ ರಫ್ ಡ್ರಾಯಿಂಗ್ ಆಫ್ ಅವರ್ ಬ್ಲೌಸ್, ಇಸಂಟ್ ಇಟ್? ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ಅಂದ್ರೆ ಇಲ್ಲಿ 2 ಡಾಟ್ ಬರುತ್ತೆ. ಸೊ ಇದಿಷ್ಟೇ. ಬೋಟ್ ನೆಕ್ ಅಂದ್ರೆ ಇಷ್ಟೇ. ಸೊ ಎಷ್ಟು ತಗೋಬೇಕು ಬೋಟ್ ನೆಕ್ಕಿಗೆ? ಮಿನಿಮಮ್ ಎಷ್ಟಿರ್ಬೇಕು ಅನ್ನೋ ನಾಲೆಡ್ಜ್ ನಮಗಿರ್ಬೇಕು. ನೆಕ್ ಡೀಪ್ ಮತ್ತೆ ಕತ್ತಿನ ಅಗಲ. ಓಕೆ, ಸೊ ಕತ್ತಿನ ಅಗಲನ ನಾವು ಡಿಸೈಡ್ ಮಾಡೋದಕ್ಕೆ 2 ಡಿಫ್ರೆಂಟ್ ವೇ ಇದೆ. ಮಿನಿಮಮ್ ಎಷ್ಟಿಡ್ತೀವಿ ನಾವು ಕತ್ತಿನ ಅಗಲ? ನೋಡಿ, ಇಲ್ಲಿಂದ 3.25 ಅಥವಾ 3.25 ಮಿನಿಮಮ್ ವಿ ಹ್ಯಾವ್ ಟು ಟೇಕ್ 3.5, 3.25. ಅದ್ರ ನಂತರ ನಾವು ಎಲ್ಲಿವರೆಗೂ ತಗೋಬಹುದು? 5 ಇಂಚ್ವರೆಗೂ ತಗೋಬಹುದು. ಓಕೆನಾ ಫ್ರೆಂಡ್ಸ್? 3.25 5 ಇಂಚ್ವರೆಗೂ ವಿ ಕನ್ಸಿಡರ್ ಇಟ್ ಹ್ಯಾಸ್ ಬೋಟ್ ನೆಕ್ ವಿಡ್ತ್ ಅಂತ. ಬೋಟ್ ನೆಕ್ಕಿನ ಕತ್ತಿನ ಅಗಲ ಅಂತ ಹೇಳ್ತೀವಿ. ಮಿನಿಮಮ್ ಎಷ್ಟಿರ್ಬೇಕು? 3.25. ಓಕೆನಾ? 3.25 ಎಷ್ಟು ಸೈಜು ಯಾವುದು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇದಕ್ಕೆ ಬೇಡ. ಈ ಅಳತೆಗೆ ನಾನು ಎಷ್ಟು ತಗೋತೀನಿ ಅಂತ ಹೇಳಿದ್ರೆ 4.25 ಇಂಚ್. ಓಕೆ, ಎಷ್ಟು? 4.5. ಇದು ಒಂದು ಮೆಥಡ್. ಸೊ ಇನ್ನೊಂದು ಮೆಥಡ್, ನೀವು ಇವಾಗ ನಿಮ್ದು ಬೋಟ್ ನೆಕ್ ಬ್ಲೌಸ್ ಹೊಲ್ಸ್ಕೋತೀರಾ, ನಿಮ್ಮ ಈ ಸ್ಟ್ರಾಪ್ ಇದೆಯಲ್ಲ ಅದು ನನಗೆ ಹೊಲ್ದಾಗ ರೆಡಿ 2 ಇಂಚ್ ಇರಬೇಕು ಅಂತ ಅನ್ಕೊಳ್ಳಿ. ಓಕೆ, ಸೊ ಅದು ರೆಡಿ 2 ಇಂಚ್ ಇರಬೇಕು ಅಂತ ಹೇಳಿದ್ರೆ ಹೊಲಿಯೋದಕ್ಕೋಸ್ಕರ ನಮಗೆ ಇಲ್ಲಿ ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಆಗುತ್ತಾ? ಅದಕ್ಕೆ ನಮಗೆ 1/2 ಇಂಚ್ ಬೇಕಾ? ನೆಕ್ ಫಿನಿಶ್ ಆಗತ್ತಾ? ಇಲ್ಲಿ ನೆಕ್ ಏನಾದ್ರು ಬೋಟ್ ನೆಕ್ ಶೇಪ್ ಇಟ್ಟಿರ್ತೀವಲ್ಲ ಅದನ್ನ ಫಿನಿಶ್ ಮಾಡಕ್ ನಮಗೆ 1/4 ಇಂಚು ಅಥವಾ 1/2 ಇಂಚು ಹೊಲಿಯೋರ ಮೇಲೆ ಡಿಪೆಂಡ್ ಆಗತ್ತೆ. ಆಯ್ತಾ? ಎಷ್ಟಾಯ್ತು? 3/4 ಇಂಚ್ ಎಕ್ಸ್ಟ್ರಾ. ಸೊ 2.25 ಇಂಚು ನಮಗೆ ಮಿನಿಮಮ್ ಬೇಕು. ಅಂದ್ರೆ ಈ ಸ್ಟ್ರಾಪ್ ಬಿಡುತ್ತೆ, ಬ್ಲೌಸ್ದು ಸ್ಟ್ರಾಪ್ ಇರುತ್ತಲ್ಲ ಶೋಲ್ಡರ್ ಸ್ಟ್ರಾಪ್, ಅದು 2 ಇಂಚ್ ಬೇಕು ಅಂದಾಗ 3/4 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ಯಾವುದೇ ಸೈಜ್ಗಾಗಿ. ಫಾರ್ ಎಕ್ಸಾಂಪಲ್ ಈಗ ನಂಗೆ 1.25 ಬೇಕು. ಸೊ ನೀವೇನ್ ಮಾಡ್ತೀರಾ? 3/4 ಇಂಚ್ ಎಕ್ಸ್ಟ್ರಾ ತಗೋತೀರಾ. 1 ಇಂಚ್ ಬೇಕು, 3/4 ಇಂಚ್ ಎಕ್ಸ್ಟ್ರಾ. ಓಕೆ, ಆಮೇಲೆ 2.25 ಬೇಕು ಅಂತ ಅನ್ಕೊಳ್ಳಿ, 3/4 ಇಂಚು ಎಕ್ಸ್ಟ್ರಾ. ವಾಟ್ ಎವರ್ ಯುವರ್ ಸ್ಟ್ರಾಪ್ ಬಟ್ ಶೋಲ್ಡರ್ ಸ್ಟ್ರಾಪ್ ಯು ಹ್ಯಾವ್ ಟು ಆ್ಯಡ್. ನೀವು ಎಷ್ಟು ಆ್ಯಡ್ ಮಾಡಬೇಕು? 3/4 ಇಂಚ್ನ ಆ್ಯಡ್ ಮಾಡ್ಕೋಬೇಕು. ಯಾಕೆ 3/4 ಇಂಚು? 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ, 1/4 ಇಂಚು ನೆಕ್ ಫಿನಿಶಿಂಗ್ ಮಾಡೋಕ್ಕೆ. ಓಕೆನಾ? 1/4 ಇಂಚಲ್ಲೇ ಸಾಕು ಫಿನಿಶ್ ಮಾಡೋರು. ಇಲ್ಲ 1/2 ಇಂಚ್ ಮಾಡ್ತೀರಾ ಅಂದ್ರೆ ದೆನ್ ಯು ಕನ್ಸಿಡರ್ ಇಟ್ ಆಸ್ 1 ಇಂಚ್ ಅಂತ. ಓಕೆನಾ? ಸೊ ಅದು ಹೇಗೆ ತಗೋತೀರಾ ಅಂತ ಹೇಳಿದ್ರೆ, ಶೋಲ್ಡರ್ ಇಲ್ಲಿದೆಯಲ್ಲ ಆರ್ಮ್ ಹೋಲ್ ಇಂದ 2.25 ಎಲ್ಲಿ ಬರುತ್ತೆ ನೋಡಿ. 2.25 ಎಲ್ಲಿಗೆ ಬರ್ತಿದೆ? ಇಲ್ಲಿ. ಈ ಬಾಕಿ ಏನ್ ಬರುತ್ತೆ ಅಷ್ಟುದ್ದನು ನಮ್ಮ ಕತ್ತಿನ ಅಗಲ ಎಷ್ಟು ಬರ್ತಿದೆ ಈಗ ನೋಡಿ? 4.25.
ನಾನು ತಗೊಂಡಿದ್ದಷ್ಟು 4.5. ಸೊ ಬೋತ್ ಆರ್ ಕರೆಕ್ಟ್, ಎರಡು ತಪ್ಪೇನಿಲ್ಲ, ಯಾವುದು ತಪ್ಪೇನಲ್ಲ. ಓಕೆನಾ? ಓಕೆ, ನಾವು ಐಲ್ ಟೇಕ್. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ಕಡೆಯಿಂದ 2.25 ಮಾರ್ಕ್ ಮಾಡಿ, ಎಷ್ಟು ಬರುತ್ತೆ ಅಷ್ಟುದ್ದನು ನಮ್ಮ ಕತ್ತಿನ ಅಗಲ, ಅಥವಾ ಇಲ್ಲಿಂದ 4.25 ಮಾರ್ಕ್ ಮಾಡಿ ಇಲ್ಲೆಷ್ಟು ಉದ್ದ ಬರುತ್ತೆ ಅದಷ್ಟುದ್ದನು ನಮ್ಮ ಶೋಲ್ಡರ್ ಸ್ಟ್ರಾಪ್. ಅಂದ್ರೆ ರೆಡಿ ನಮಗೆ ಇಲ್ಲಿ 3 ಇದೆ, ನಮಗೆ ರೆಡಿ ಎಷ್ಟು ಸಿಗುತ್ತೆ? 3/4 ಇಂಚ್ ಹೋದ್ರೆ ಅಂದ್ರೆ 2.25 ಇಂಚು ಶೋಲ್ಡರ್ ಸ್ಟ್ರಾಪ್ ಇರುತ್ತಲ್ಲ ಅದು ಸಿಗುತ್ತೆ. ಓಕೆ, ಚಿಕ್ಕದ್ ಬೇಕು ಶೋಲ್ಡರ್ ಸ್ಟ್ರಾಪ್ ಅಂದ್ರೆ ನೀವು ಇಲ್ಲಿಂದನೇ ಮಾರ್ಕ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ಅರ್ಥ ಆಯ್ತಲ್ವಾ? ಸೊ ಬ್ಯಾಕ್ದು ನೆಕ್ ಡೀಪ್ ಎಷ್ಟಿಡಬೇಕು? ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಅಂದ್ರೆ ನಾವು ಬ್ಯಾಕ್ದು ಯಾವ ಡಿಸೈನ್ ಮಾಡ್ತಾ ಇದೀವಿ. ಬೋಟ್ ನೆಕ್ ಬರೀ ಬೋಟ್ ಶೇಪ್ ಇಟ್ಬಿಟ್ಟು ಖಾಲಿ ಹಾಗೆ ಬಿಡ್ತೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ 3 or 4 inches. ಓಕೆನಾ? ಮಿನಿಮಮ್ 3 ಇಂಚ್ ಇರಲೇಬೇಕು ಡೀಪ್. ಬೋಟ್ ನೆಕ್ ಕಾನ್ಸೆಪ್ಟ್ ಏನು ಫ್ರೆಂಡ್ಸ್? ಮಿನಿಮಮ್ 3 ಇಂಚು ಇರಲೇಬೇಕು. ಬೋಟ್ ನೆಕ್ ಶೇಪ್ ನೀಟಾಗಿ ಬೇಕು ಅಂತ ಹೇಳಿದ್ರೆ, ಬೋಟ್ ಶೇಪ್ ನೀಟಾಗಿ ಬೇಕಲ್ವಾ, ಆ ಶೇಪಿಗೋಸ್ಕರ ನಾವು 3 ಇಂಚು ಅಥವಾ ಮಿನಿಮಮ್ 3 ಇಂಚ್ ತಗೊಳ್ಳೇಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೋಟ್ ನೆಕ್ ಶೇಪಿಗೆ? 4.25, 3ರಿಂದ 4.25 ಅಷ್ಟೇ. ಅದನ್ನ ಬಿಟ್ಟು ನೀವು ಬೇರೆ ಬೇಕಾದ್ರೆ ಬರ್ದು ನೋಡ್ಕೊಳ್ಳಿ. ಇದ್ರಲ್ಲಿ ಬೇಕಾದ್ರೆ ಹೀಗೆ ನೋಡಿ, ಡ್ರಾಯಿಂಗ್ ನೀವು ಬಾಕ್ಸ್ ಹಾಕೊಂಡು ಡ್ರಾಯಿಂಗ್ ಮಾಡಿ ನೋಡಿ, ಬೋಟ್ ಶೇಪ್ ಬರೋಲ್ಲ. ಅರ್ಥ ಆಗ್ತಿದ್ಯಾ ಫ್ರೆಂಡ್ಸ್? ಬೋಟ್ ಶೇಪು ಡ್ರಾ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಇಲ್ಲಿ ನಾನು ಒಂದು ಡ್ರಾಪ್ ಶೇಪ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ನಾರ್ಮಲ್ ನಿಮ್ಮ ಬ್ಯಾಕ್ ಡೀಪ್ ಎಷ್ಟು ತಗೋತೀರಾ ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. 11 ಇಂಚ್ ಅಂತ ಅನ್ಕೊಳ್ಳಿ. ನಾರ್ಮಲ್ ಬ್ಲೌಸ್ ಅಲ್ಲಿ 11 ಇಂಚು. ಓಕೆನಾ? ಸೊ ನಾನು ಬೋಟ್ ನೆಕ್ಕಿಗೆ ಎಷ್ಟು ಮಾರ್ಕ್ ಮಾಡ್ಕೋತೀನಿ? ಇಲ್ಲಿ 3.25 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಓಕೆನಾ ಫ್ರೆಂಡ್ಸ್? ಎಷ್ಟು? 3.25. ಸೊ ಮೇಲ್ಗಡೆ ಎಷ್ಟು ತಗೊಂಡೆ ನಾನು? ನೆಕ್ ಡೀಪಿಗೆ, ಸಾರಿ ನೆಕ್ ಅಗಲ 4.25. ದ ಸೇಮ್ 4.5 ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ ಆಲ್ಸೋ. ಓಕೆನಾ? ಇಲ್ಲೂ ಕೂಡ ನಾನು ಏನ್ ಮಾಡ್ತೀನಿ, 4.25ನ ಮಾರ್ಕ್ ಮಾಡಿ ಒಂದು ಬಾಕ್ಸ್ನ ಹಾಕೋತೀನಿ. ಓಕೆ, ಅಲ್ಲಿ ಪ್ರಿಪೇರ್ ಅ ಬಾಕ್ಸ್. ಈ ತರ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನವ್ ಯು ಗೈಸ್ ಕ್ಯಾನ್ ಗಿವ್ ಅ ನೈಸ್ ಬೋಟ್ ನೆಕ್ ಶೇಪ್. ಬೋಟ್ ನೆಕ್ ಶೇಪ್ನ ನೀವು ಇವಾಗ ಕೊಡಿ. ಹೇಗೆ ಕೊಡ್ತೀರಿ ನೋಡಿ. ನೋಡಿ ಫ್ರೆಂಡ್ಸ್, ಬೋಟ್ ನೆಕ್ ಶೇಪ್ ಹೇಗಿರುತ್ತೆ ನೋಡಿದಿರಲ್ಲ. ಬೋಟ್ ಅಂದ್ರೆ ಹೇಗೆ ಮರಿತಿದ್ವಿ ಚಿಕ್ಕ ಮಕ್ಳಲ್ಲಿ, ನಮಗೆ ಬೋಟ್ ಡ್ರಾ ಮಾಡ್ರಿ ಅಂತ ಹೇಗೆ ಮಾಡ್ತಿದ್ವಿ? ಹೀಗೆಲ್ಲ, ಹೀಗೆ. ಹೌದಾ? ಸೊ ಇದನ್ನ ನಾವು ಬೋಟ್ ಅಂತೀವಿ, ದೋಣಿ ಅಂತ. ಬೋಟ್ ಅಂದ್ರೆ ಇಸ್ ನಥಿಂಗ್ ಬಟ್ ದೋಣಿ. ಹೌದಾ? ಈ ತರ ಇರುತ್ತೆ. ಸೊ ನಾವು ಡ್ರಾ ಮಾಡಿದಾಗ ಶೇಪ್ಸ್ ನಮ್ಗೆ ಹೀಗೆ ಬರಬೇಕು ಅಂದ್ರೆ ನಾವ್ ಇಲ್ಲಿ ಹೇಗೆ ಮಾಡ್ತೀರಿ? ಬಿಗಿನರ್ಸ್ ಆದ್ರೆ ನೀವೇನ್ ಮಾಡಿ, ಯಾವಾಗಲೂ ನಾ ಹೇಳ್ತೀನಿ, ಡಯಾಗ್ನಲ್ಲಿ ಬೇಕಾದ್ರೆ ನೀವು ಹೀಗೆ 1 ಇಂಚು, ಡಯಾಗ್ನಲ್ಲಿ 1 ಇಂಚು ಅಥವಾ ಅರ್ಧ ಇಂಚು ಹಿಂಗೆ ತಗೊಂಡು ನೀವು ಡ್ರಾ ಮಾಡ್ಕೊಳ್ಳಿ. ಅಥವಾ ಏನ್ ಮಾಡಿ, ಇಲ್ಲಿ ನೋಡಿ ಫುಲ್ ಹೀಗೆ ಡಾಟ್ ಡಾಟ್ ತಗೊಳ್ಳಿ. ಹೀಗೆ 1 ಇಂಚ್ ತಗೊಂಡು ಮಾಡೋದು ಇಟ್ಸ್ ಬೆಟರ್. ಹೀಗೆ. ಓಕೆನಾ? ಸೊ ಡಾಟ್ 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 ಹೀಗೆ ಡ್ರಾ ಮಾಡ್ಕೊಳ್ಳಿ. ಅಂಡ್ ದೆನ್ ಪುಟ್ ಅ ನೈಸ್ ಶೇಪ್. ಆ ನಂತರ ನೀಟಾಗಿ ಅದನ್ನ ಶೇಪ್ನ ಡ್ರಾ ಮಾಡಿ. ಓಕೆ, ಸೊ ದಿಸ್ ಇಸ್ ಯೋರ್ ಬೋಟ್ ನೆಕ್ ಶೇಪ್. ಓಕೆ, ಸೊ 11 ಇಂಚ್ ತಗೊಂಡ್ರಲ್ಲ ಮೇಡಮ್, ಇಲ್ಲಿ ಮತ್ತೇನಕ್ಕೆ 11 ಇಂಚ್ ಮಾರ್ಕ್ ಮಾಡಿದ್ರು ಅಂತ ನಿಮಗೆ ಅನಿಸ್ಬೋದು. ಸೊ ಇದನ್ನ ನಾನು ಇಲ್ಲಿ ನೋಡಿ ಈ ತರ ಡ್ರಾಪ್, ಬ್ಯಾಕ್ ಬೋಟ್ ನೆಕ್ ಬಂದ್ಮೇಲೆ ಹಿಂಗೆ ಡ್ರಾಪ್ ಶೇಪ್ ಇರುತ್ತಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಡ್ರಾಪ್ ಶೇಪ್ ಅಂತ. ಡ್ರಾಪ್, ವಾಟರ್ ಡ್ರಾಪ್ ಬಿಡ್ಬೇಕಾದ್ರೆ ಹೇಗಿರುತ್ತೆ ಅದು. ಸೊ ಇದನ್ನ ಮಾರ್ಕ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಿದ್ದೀನಿ. ಓಕೆನಾ? ಸೊ ಇಲ್ಲಿ ಇದನ್ನ ಹೇಗಪ್ಪ ಡ್ರಾ ಮಾಡೋದು? ಇಲ್ಲಿ ನೋಡಿ, ಅಲ್ಲಿ ಮೇಲೆ 3.25 ಇಂಚ್ ನಾನು ತಗೊಂಡೆ, ಉಳಿದಿದೆಷ್ಟು? 7.25. ಸೊ ಅದನ್ನ ಮಧ್ಯ ಭಾಗ ಮಾಡ್ಕೊಳ್ಳಿ, 7.5. ಸೊ ಮಿಡ್ ಪಾಯಿಂಟ್ ತೊಗೊಳ್ಳಿ, ಇಲ್ಲಿ ಬಂತು. ಓಕೆನಾ? ಸೊ ಇಲ್ಲಿಂದ ಹೀಗೆ ಮಿಡ್ ಪಾಯಿಂಟ್ ಇಂದ, ಓಕೆನಾ, ಪಾಯಿಂಟ್ ಇಂದ 3 ಇಂಚ್ ಮಾರ್ಕ್ ಮಾಡಿ. ಓಕೆ, ಎಷ್ಟು? 3. ಇಟ್ ಡಿಪೆಂಡ್ಸ್ ಆನ್ 3 ಇರ್ಬೇಕಂತ ಯಾವ ರೂಲ್ಸು ಇಲ್ಲ ಫ್ರೆಂಡ್ಸ್. ನೀವು ತುಂಬಾ ಬ್ರಾಡ್ ಹಾಕೋತೀರಾ ಅಂದಾಗ ಅಗಲ ತಗೋಬಹುದು, ಬಟ್ ಇಟ್ ಶುಡ್ ಬಿ ಪ್ರಪೋರ್ಷನೇಟ್. ಅದು ಪ್ರಪೋರ್ಷನೇಟ್ ಆಗಿರ್ಬೇಕು, ಈ ಉದ್ದಕ್ಕೆ ಕರೆಕ್ಟ್ ಆಗಿರ್ಬೇಕು. ಹಾಗೆ ಹೇಗೆ ಡ್ರಾ ಮಾಡ್ತೀರಾ ಹಾಗಾದ್ರೆ? ಇಲ್ಲಿ ನೋಡಿ, ಇಲ್ಲಿಂದ ನಾನು ಹೀಗೆ ಇಟ್ಕೋತೀನಿ. ಸೊ ನನಗೆ ಇದು ಕಂಫರ್ಟಬಲ್ ಡ್ರಾ ಮಾಡಲಿಕ್ಕೆ. ನೋಡಿ ಹೀಗೆ ಹೀಗೆ ಡಾಟ್ 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 ತಗೊಳ್ಳಿ. ಡ್ರಾಪ್ ಶೇಪ್ನ ಡ್ರಾ ಮಾಡೋದಷ್ಟೇ. ಓಕೆನಾ? ಹೀಗೆ ಈ ಥರ
ಓಕೆನಾ. ಫಸ್ಟ್ ಡಾಟ್ 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 ಇಟ್ಕೊಂಡೇ ಮಾಡಿ ನೀವು, ಸೊ ದಟ್ ಯಾವುದೇ ಮಿಸ್ಟೇಕ್ಸ್ ಆಗಲ್ಲ, ನೀಟಾಗಿ ಬರುತ್ತೆ. ಓಕೆನಾ. ಒನ್ಸ್ ಇಟ್ ಆಸ್ ಕೇಮ್ ನೈಸ್ಲಿ, ಚೆನ್ನಾಗಿ ಬಂದಮೇಲೆ ನೀವು ಅದನ್ನು ನೀಟಾಗಿ ಹೀಗೆ ನೋಡಿ, ನಂದು ಇವಾಗ ಕರೆಕ್ಟಾಗಿ ಬಂತು. ಸೊ ದಿಸ್ ಈಸ್ ಕಾಲ್ಡ್ ಅವರ್ ಡ್ರಾಪ್ ಶೇಪ್. ಓಕೆನಾ ಫ್ರೆಂಡ್ಸ್, ನೋಡಿ. ಸೊ ಈಗ ಡಾಟ್ ಉದ್ದ ಎಷ್ಟು ತಗೋಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಹೊಲಿಲಿಕ್ಕೆ ಅರ್ಧ ಇಂಚ್ ಅಂತೂ ಬೇಕೇ ಬೇಕಾ ಕೆಳಗಡೆ. ಇದನ್ನ ಮೆಷರ್ ಮಾಡಿ ನೀವು, ಎಷ್ಟಿದೆ ಇದು 4 ಇಂಚು. ಸೊ 4 ಇಂಚು ಇಲ್ಲಿ ಇಟ್ಕೊಳ್ಳೋದ್ರಿಂದ ನೋಡಿ ಎಷ್ಟಿದೆ 4. ಸೊ ಯು ಹ್ಯಾವ್ ಟು ಡ್ರಾ ದ ಸೇಮ್ ಅಷ್ಟೇ. ಅದಕ್ಕಿಂತ ಮೇಲ್ ಹೋದ್ರೆ ಏನಾಗುತ್ತೆ, ಹೊಲ್ದಾದಾಗ ಇಲ್ಲಿ ರಿಂಕಲ್ ಬರುತ್ತೆ, ಈ ಶೇಪ್ ಬ್ರಾಡ್ ಆಗುತ್ತೆ, ಹಾಕೊಂಡಾಗ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ, ಹಿಂಗೆ ಓಪನ್ ಅಪ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಹೊಲ್ದಾಗ ಹಿಂಗ್ ಚೂಪಿಗೆ ಹಿಂಗ್ ಬಂದು ಇಲ್ಲಿ ರಿಂಕಲ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಇದೆಷ್ಟಿದೆ ನಾವು ಅಷ್ಟೇ ತಗೊಳ್ಳೋಣ. ಸೊ ಹೊಲ್ದಾದ್ಮೇಲೆ ನಮ್ದು ಡಾಟ್ ರೆಡಿ ಉದ್ದ ಎಷ್ಟು ಬರುತ್ತೆ 3.5. ಅಂಡರ್ಸ್ಟುಡ್ ಫ್ರೆಂಡ್ಸ್. ಸೊ ಇದೆಷ್ಟು ಉದ್ದ ಇದೆ ಅಷ್ಟೇ ತಗೋತೀನಿ. ಅಗಲ ಎಷ್ಟು, ಇಲ್ಲಿ 1 ಇಂಚ್ ತಗೊಂಡಿದ್ವಿ, ಆ 1 ಇಂಚ್ನ ಆ ಕಡೆ ಈ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಣ ಅರ್ಧ ಇಂಚು ಡಾಟಿನ ಅಗಲಕ್ಕೋಸ್ಕರ. ಓಕೆನಾ. ಸೊ ದಿಸ್ ಈಸ್ ಅವರ್ ಡಾಟ್ ವಿಡ್ತ್. ಓಕೆನಾ. ಇದು ಡಾಟ್ ಅಗಲ. ಇಷ್ಟು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಓಕೆ. ಸೊ ಈಗ ನಾವೇನ್ ಮಾಡಬೇಕು, ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡಬೇಕು. ಸೊ ಬೋಟ್ ನೆಕ್ ಅಲ್ಲಿ ನಾವು ನಾರ್ಮಲಿ 1/4 ಇಂಚ್ 1/4 ಇಂಚ್ ಮಾಡ್ತಿದ್ವಿ. ವೆರಾಸ್ ಫಾರ್ ಬೋಟ್ ನೆಕ್ ವಿ ಆರ್ ಗೋಯಿಂಗ್ ಟು ಮಾರ್ಕ್ 1/2 ಇಂಚ್. ಯಾಕೆ 1/2 ಇಂಚು ತಿಳ್ಕೊಬೇಕಾ, ನನಗೆ ಕಾಮೆಂಟ್ಸ್ ಮಾಡಿ. ಓಕೆನಾ. ಸೊ ಯಾವುದೇ ಕ್ಲೋಸ್ ನೆಕ್ಕಿನ ನಾವು ಏನೇ ಡ್ರಾ ಮಾಡ್ತಿದೀವಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮಾರ್ಕ್ ಅವರ್ ಶೋಲ್ಡರ್ ಸ್ಲೋಪ್ 1/2 ಇಂಚ್. ಓಕೆನಾ. ಸೊ ಬ್ಯಾಕ್ ಟು ಆರ್ಮ್ ಹೋಲ್ ಶೇಪ್ ಹೇಗೆ ಕೊಡ್ತೀರಿ? ಸೊ ಶೋಲ್ಡರ್ ಟು ಶೋಲ್ಡರ್ ಮೆಜರ್ ತಗೊಂಡು ನಾವು ಏನೇ ಡ್ರಾ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಏನಾಗುತ್ತೆ, ನಮ್ಮ ಚೆಸ್ಟ್ ಮೆಜರ್ಗೂ ಶೋಲ್ಡರ್ ಮೆಜರ್ದು ಡಿಫ್ರೆನ್ಸ್ ಇರುತ್ತಲ್ಲ, ಈ ಅಗಲ ಇರುತ್ತಲ್ಲ ಅದು ಕಮ್ಮಿ ಇರುತ್ತೆ. ನಾನು ಇಲ್ಲಿ ನಾರ್ಮಲ್ ಬ್ಲೌಸಿನ ತೋರಿಸ್ತೀನಿ ನೋಡಿ. ನಾನು ಅವತ್ತು ಡ್ರಾ ಮಾಡಿ ತೋರಿಸಿದ್ದೆ ನಿಮಗೆ ಇಲ್ಲಿ ಬ್ಯಾಕ್ ಪಾರ್ಟಿಂಗ್. ಓಕೆ. ಈ ಅಗಲ ಇರುತ್ತಲ್ಲ ನಾರ್ಮಲ್ ಬ್ಲೌಸಲ್ಲಿ ಭುಜ 6 ಇಂಚ್ ಇರುತ್ತೆ, ಪ್ಲಸ್ ಹೊಲಿಗೆಗೆ ಅಂದ್ರೆ 6.5. ಸೊ ಇದು 9.5 ಇದ್ರೆ 6.5 ಪ್ಲಸ್ ಇದು 9.5 ಡಿಫ್ರೆನ್ಸ್ ಎಷ್ಟು ಬರುತ್ತೆ, 3 ಇಂಚ್ ನಮಗೆ ಈ ಡಿಫ್ರೆನ್ಸ್ ಬರುತ್ತೆ. ಬಟ್ ಇಲ್ಲಿ ಬೋಟ್ ನೆಕ್ ಅಲ್ಲಿ ಡಿಫ್ರೆನ್ಸ್ ನೋಡಿ ಎಷ್ಟಿದೆ, 2 ಇಂಚ್. ಯಾಕೆ, ಭುಜ ನಾವು 7 ತಗೊಂಡ್ವಿ, ಪ್ಲಸ್ ಅರ್ಧ ಇಂಚ್ ಹೊಲಿಗೆಗೆ ನಮ್ಮ ಚೆಸ್ಟ್ ಮೆಜರ್ ಎಷ್ಟಿತ್ತು 9.5. ಡಿಫ್ರೆನ್ಸ್ ಎಷ್ಟು ಬರ್ತಿದೆ ಇಲ್ಲಿ ನಮಗೆ 2 ಇಂಚು. ಸೊ ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಡಯಾಗ್ನಲಿ ಮೆಜರ್ ತಗೋತೀವಲ್ಲ ಅದು 1.5 ಬದ್ಲಿ ನಾವ್ ಎಷ್ಟು ತಗೋಬೇಕು, 1 ಇಂಚು. ಅರ್ಥ ಆಯ್ತಾ? ಬ್ಯಾಕ್ ಹಿಂಭಾಗದ ಕಂಕ್ಲಿನ ಆಕಾರ ಕೊಡಕ್ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಎಷ್ಟು ನಾನು ತಗೊಂಡಿದ್ದೀಗ 1.5 ಅಲ್ಲ 1 ಇಂಚ್. ಇನ್ಸ್ಟೆಡ್ ಆಫ್ ಟೇಕಿಂಗ್ 1.5 1.5 ಬದ್ಲಿ ನಾವ್ ಎಷ್ಟು ತಗೋಬೇಕು, 1 ಇಂಚು. ಶೇಪ್ ಕೊಡಕ್ ಏನ್ ಮಾಡ್ಬೇಕು, ಇದು ಅಳತೆ ಮಾಡಿ ಮಧ್ಯ ಭಾಗ ಎಲ್ಲಿ ಬರುತ್ತಲ್ಲ ಒಂದು ಡಾಟ್ ಇಟ್ಕೊಳ್ಳಿ, ಅಲ್ಲಿವರೆಗೂ ಮಾತ್ರ ನಮ್ಮ ಕಂಕ್ಲಿನ್ ಶೇಪ್ ಕೊಡಬೇಕು. ಓಕೆನಾ, ಹೀಗೆ. ಸೊ ದಿಸ್ ಇಸ್ ಅವರ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್, ಕಂಕ್ಲಿನ ಶೇಪ್. ಎಲ್ಲಿವರೆಗೂ, ಎಲ್ಲಿವರೆಗೂ ಕೊಡ್ಬೇಕು ಫ್ರೆಂಡ್ಸ್, ಚೆಸ್ಟ್ ಮೆಜರ್ ಎಲ್ಲಿ ಬಂದಿರುತ್ತೆ ಅಲ್ಲಿವರೆಗೂ ಮಾತ್ರ, 9.5 ಎಲ್ಲಿರುತ್ತೆ ಅಲ್ಲಿವರೆಗೂ. ಇದು ನಮ್ದು ಇನ್ಲೇ, ಇದನ್ನ ಏನ್ ಹೇಳ್ತೀವಿ, ಇನ್ಲೇ ಅಂತ ಹೇಳ್ತೀವಿ. ಓಕೆ. ಇಲ್ಲಿ ಇದು ಎಕ್ಸ್ಟ್ರಾ ಬಟ್ಟೆ, ಇಲ್ಲಿ ನಾವು ಯಾವ್ದೇ ಶೇಪ್ಸ್ ಕೊಟ್ರೆ ಏನಾಗುತ್ತೆ, ನಮ್ಗೆ ಕಂಕ್ಲ ಹತ್ರ ಬಟ್ಟೆ ಉಬ್ಬಿದ ಹಾಗೆ ಬರುತ್ತೆ. ಇಲ್ಲಿ ನಾವು ಯಾವ್ದೇ ಶೇಪ್ಸ್ ಕೊಡೋ ಹಾಗಿಲ್ಲ. ಓಕೆ. ಸೊ ದಿಸ್ ಈಸ್ ಅವರ್ ಬ್ಯಾಕ್ ಪಾರ್ಟ್. ಸ್ವಲ್ಪ ಝೂಮ್ ಮಾಡಿ ತೋರಿಸ್ಲಾ, ನಾನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇದು ಯಾವುದು ನಮ್ದು ಬ್ಯಾಕ್ ಪಾರ್ಟ್. ಸೊ ಚೆಸ್ಟ್ ಮೆಜರ್ ಎಷ್ಟು ಫ್ರೆಂಡ್ಸ್, 38. ಶೋಲ್ಡರ್ ಭುಜ ಎಷ್ಟು, 14 ಇಂಚಿಂದು. ಓಕೆ. ಇದನ್ನ ಕಟ್ ಮಾಡಿ ತೋರಿಸ್ಲಾ ಹೇಗೆ ಬರುತ್ತೆ ಅಂತ? ಹಾಗಾದ್ರೆ ನೋಡ್ಕೊಳ್ಳಿ. ಫಸ್ಟ್ ಬಾಟಮ್ ಇಂದ ಕಟ್ ಮಾಡೋಣ, ಅಂಡ್ ದೆನ್ ಸೈಡ್, ಆರ್ಮ್ ಹೋಲ್ ಶೇಪ್, ಶೋಲ್ಡರ್ ಸ್ಲೋಪ್, ನೆಕ್ ಶೇಪ್, ಬೋಟ್ ನೆಕ್ ಶೇಪು, ಅಂಡ್ ದೆನ್ ಡ್ರಾಪ್ ನೆಕ್ ಶೇಪ್. ಓಕೆನಾ, ಇದಿಷ್ಟು ನೋಡ್ಕೊಳ್ಳಿ. ಸೊ ಐ ಆಮ್ ಯೂಸಿಂಗ್ ಪೇಪರ್ ಕಟಿಂಗ್ ಸೀಸರ್ ಓನ್ಲಿ. ಇಲ್ಲಿ ಪೇಪರ್ ಕಟಿಂಗ್ ಸೀಸರ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್?
ನೋಡಿ ಕಟ್ ಆಗಿದೆ. ಇದಾಗಿದ ತಕ್ಷಣ ಇದನ್ನ ಓಪನ್ ಮಾಡಬೇಡಿ. ಡಾಟ್ ಪ್ಲೇಸ್ಮೆಂಟ್ ಎಲ್ಲಿದೆ ಅನ್ನೋದು ಈ ಕಡೆ ಸೈಡ್ಗೂ ಟ್ರಾನ್ಸ್ಫರ್ ಆಗುತ್ತಲ್ವಾ ಮಾರ್ಕು. ಸೊ ಅದಕ್ಕೂ ಇಲ್ಲಿ ಒಂದು ನಾಚ್ ಮಾರ್ಕ್ ಮಾಡೋಣ. ಹೀಗೆ ಇಟ್ಕೊಳ್ಳಿ. ಡಾಟ್ ಪ್ಲೇಸ್ಮೆಂಟ್ ಎಲ್ಲಿತ್ತು ಅಲ್ಲಿಗೆ ಹೀಗೆ ಎರಡು ಸಮ ಹೀಗೆ. ಓಕೆ, ದೆನ್ ಒಂದು ನಾಚ್ ಮಾಡಿ ವಿ ಕಟ್. ಓಕೆ, ಆ ನಂತರ ಇದನ್ನ ಓಪನ್ ಮಾಡೋಣ. ನೋಡಿ ಇಲ್ಲಿ ಇಲ್ಲೂ ಇದೆ. ದೆನ್ ಈ ಮಾರ್ಕ್ ವಿ ಮಾರ್ಕ್ ನೋಡಿ ಇಲ್ಲೂ ಇದೆ. ಓಕೆನಾ? ಸೊ ಈಗ ಓಪನ್ ಮಾಡೋಣ. ಡಿಸೈನ್ ಹೇಗೆ ಬಂದಿದೆ ಅಂತ ನೋಡೋಣ. ಹಾಗಾದ್ರೆ ನೋಡಿ, ಓಪನ್ ಮಾಡಿದ್ರೆ ಹೇಗೆ ಕಾಣುತ್ತೆ? ಹೀಗಲ್ಲ, ಪೇಪರ್ ರೋಲ್ ಆಗ್ತಾ ಇದೆ ನೋಡಿ. ಸೊ ಬೋಟ್ ನೆಕ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹೌದಾ? ಸೊ ಒಂದು ನಿಮಿಷ ನಾನು ಸಿಸರ್ ಇಡ್ತೀನಿ ಇಲ್ಲಿ ವೆಯ್ಟಿಗೋಸ್ಕರ. ಕ್ಯಾನ್ ಯು ಸಿ ಫ್ರೆಂಡ್ಸ್? ನೋಡಿ ಈಗ ಕಾಣಿಸ್ತಿದಲ್ಲ ಡಿಸೈನ್ ಪೂರ್ತಿ. ಸೊ ಹೌ ನೀಟ್ಲಿ ದಟ್ ಬೋಟ್ ಶೇಪ್ ಕೇಮ್. ಆ್ಯಂಡ್ ಇದು ಕೂಡ ಡ್ರಾಪ್ ಶೇಪ್ ಇದೆಯಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಾ ಹೇಳ್ದಲ್ಲ, ನಾ ಅಗಲ ಎಷ್ಟು ತೊಗೊಂಡಿದ್ದೆ ಇಲ್ಲಿ 3 ಇಂಚು. ನೀವು ಡ್ರಾಪ್ ದೊಡ್ಡದಾಗಿ ನೀವು ಬ್ರಾಡಾಗಿ ಹಾಕೋತೀರಾ ಅನ್ನೋರು ಇದ್ರೆ ಅದನ್ನ ನಾವು ಇನ್ನೂ ಹೀಗೆ ಬ್ರಾಡಾಗಿ ಇನ್ನೂ ಇಷ್ಟು ಕೆಳಗೆ ತೊಗೋಬೋದು. ಇದು 11 ಇಂಚ್ ಇದೆ, 12 ಇಂಚಿಗೆ ಬೇಕಾದ್ರೂ ತೊಗೊಂಡು ಮಾರ್ಕ್ ಮಾಡ್ಕೋಬೋದು. ಓಕೆನಾ? ಸೊ ದಿಸ್ ಈಸ್ ಯೋರ್ ಬೋಟ್ ನೆಕ್ ವಿತ್ ಅ ಡ್ರಾಪ್ ಶೇಪ್ ಡಿಸೈನ್ ಫಾರ್ ಬ್ಯಾಕ್ ಪಾರ್ಟ್ ಇನ್ ಡಿಸೈನ್. ಐ ಹೋಪ್ ಇದೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಇನ್ನೂ ತುಂಬ ಡಿಸೈನ್ಸ್ ಇದೆ ನೋಡಿ. ಇಲ್ಲಿ ಬೋಟ್ ನೆಕ್ಸ್ಟು ಇಲ್ಲಿ ಪೆನ್ಸಿಲಲ್ಲಿದೆ, ಅದಿನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ. ಸೊ ಈ ಎಲ್ಲ ಡಿಸೈನ್ಸ್ಗಳು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಿಮಗೆ ಡಿಸೈನ್ಸ್ ಮಾಡೋದು ಹೇಗೆ, ಡಿಸೈನ್ಸ್ ಎಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಸ್ಟಿಚಿಂಗ್ದು ವಿಡಿಯೋ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಪ್ರತಿ ಸರಿ ಹೇಳ್ತೀನಿ ಫ್ರೆಂಡ್ಸ್, ಏನಂದರೆ ಒನ್ಸ್ ವಿ ಹ್ಯಾವ್ ಲರ್ನ್ಡ್ ಡ್ರಾಯಿಂಗ್ ಮಾಡೋದು, ಪೇಪರ್ ಕಟ್ಟಿಂಗ್ ಮಾಡೋದು ಕಲ್ತ ಮೇಲೆ ಸ್ಟಿಚಿಂಗಿಗೆ ಹೋಗೋಣ. ಪ್ರತಿ ಸರಿ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗೂ ಹೇಳೋದಿದ್ದೇನೆ, ನೀವು ಫಸ್ಟು ಡ್ರಾಯಿಂಗ್ ಮಾಡೋದು, ಪೇಪರ್ ಕಟ್ಟಿಂಗ್ ಮಾಡೋದನ್ನ ಚೆನ್ನಾಗಿ ಕಲ್ತ್ರೆ ಸ್ಟಿಚಿಂಗ್ ಏನು ಬಂದೇ ಬಿಡುತ್ತೆ. ಓಕೆನಾ? ಇದರಲ್ಲೇ ತಪ್ಪು ಮಾಡೋದ್ರಿಂದ ಅಲ್ಲೂ ಸ್ಟಿಚಿಂಗು ತಪ್ಪೇ ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ಪೇಪರ್ ಕಟ್ಟಿಂಗು, ಡಿಸೈನ್ ಮಾಡೋದು, ಡ್ರಾಯಿಂಗು ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ಬರೀ ನಾನು ಸ್ಟಿಚಿಂಗ್ ವಿಡಿಯೋಸೇ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಬಿಫೋರ್ ಫಿನಿಶಿಂಗ್ ಮೈ ವಿಡಿಯೋ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಓಕೆನಾ? ಯಾರು ಆಲ್ರೆಡಿ ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂತೂ ಬೇಕಲ್ವಾ? ಪ್ಲೀಸ್ ಲೈಕ್ ಮಾಡಿ. ಹಾಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ನೀವು ದಯವಿಟ್ಟು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.